ಧಮಾಕ ಜೂನಿಯರ್ಸ್ ಇನ್ನು ಮುಂದೆ ನಮ್ದೆ ಹವಾ ಧಮಾಕ ಜೂನಿಯರ್ಸ್ ಇನ್ನು ಮುಂದೆ ನಮ್ದೆ ಹವಾ. ಡ್ರಾಮಾ ಧಮಾಕ ಜೂನಿಯರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ವಜ್ಞ ಶಿಕ್ಷಣ ಸಂಸ್ಥೆ ಕಲಬುರಗಿ. ಹಾಸ್ಯಮಯವಾದ ಒಂದು ಸ್ಕಿಟ್ ತಮ್ಮೆದುರಿಗೆ ಪ್ರದರ್ಶನಗೊಂಡಿತು. ಈಗ ನಿಮ್ಮ ಮುಂದೆ ಬರಲಿದ್ದಾರೆ ಇನ್ನೊಂದು ತಂಡ. ಅದರಲ್ಲಿ ಏನಪ್ಪಾ ಅಂದ್ರೆ ಭಸ್ಮಾಸುರ, ಒಂದು ಭಕ್ತಿ ಪ್ರಧಾನ ಒಂದು ಸ್ಕಿಟ್ ಅನ್ನು ಈಗ ತಮ್ಮೆದುರಿಗೆ ತರಲಿದ್ದಾರೆ. ಇನ್ನೊಂದು ತಂಡ ಒಂದು ಭಸ್ಮಾಸುರ ಎಂಬ ಕಥೆಯನ್ನು ಇಟ್ಕೊಂಡು ಒಂದು ಸ್ಕಿಟ್ ಅನ್ನು ಬರಲಿದ್ದಾರೆ. ತಾನ್ವಿ, ಅನುಶ್ರೀ, ಧೃತಿ, ಸುಜನ್, ವೈಷ್ಣವಿ ಹಾಗೂ ಅಶ್ವಥ್ ರಾಜ್ ಈಗ ತಮ್ಮೆದುರಿಗೆ ಬರಲಿದ್ದಾರೆ. ಒಂದು ಅದ್ಭುತವಾದ ಒಂದು ಕಥೆಯನ್ನು ತಮ್ಮೆದುರಿಗೆ ಪ್ರದರ್ಶಿಸಲಿದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಆ ಗ್ರೂಪ್ ಅನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ತಂದೆ, ನಂಗೆ ಯೋಗ್ಯವಾದ ಹೆಸರೇನೋ ಇಟ್ರಿ.
ಈಗ ನಂಗೆ ಯೋಗ್ಯವಾದ ಉದ್ಯೋಗ ಬೇಕಲ್ಲ. ಉದ್ಯೋಗ? ಹಾ, ಅದೇ ನಿನಗೆ ಯೋಗ್ಯವಾದದ್ದು. ದಿನನಿತ್ಯ ತ್ರಿಕಾಲದಲ್ಲಿ ನಿನ್ನ ತಾಯಿ ಪಾರ್ವತಿ ನಾನು ಲೇಪಿಸಿಕೊಳ್ಳಲು ಭಸ್ಮವನ್ನು ತಂದು ಕೊಡುತ್ತಿದ್ದರು. ಇನ್ನು ಮುಂದೆ ಆ ಕಾರ್ಯವನ್ನು ನೀನೇ ಮುಂದುವರಿಸಿಕೊಂಡು ಹೋಗಬೇಕು. ಆಗಲಿ, ಇಂದಿನಿಂದ ನಾನು ಭಸ್ಮಾಂತರ ಕಾರ್ಯದಲ್ಲಿ ನಿರತನಾಗಬೇಕು. ಹಾಗಾದ್ರೆ ತಾಯಿ, ಆ ಭಸ್ಮ ಎಲ್ಲಿ ಸಿಗುವುದು? ಸ್ಮಶಾನದಲ್ಲಿ. ಆಗಲಿ, ನಾನಿನ್ನು ಬರುವೆ. ನಿನ್ನ ಕಾರ್ಯಕ್ಕೆ ಯಶಸ್ಸು ದೊರಕಲಿ. ತಂದೆ, ಅವನ್ಯಾರು? ಅವನು ನಿನ್ನ ತಮ್ಮ. ಅವನ ಹೆಸರು ಭಸ್ಮಾಸುರ. ನಡೆಯಲಿ, ಹೋಗೋಣ. ಇಂದ್ರನಗಾಯ್ತು ಹೊರನಾಗನೆ. ದೇವನಾದ ಮಹಾದೇವನ ಆಜ್ಞೆ ಪಡೆದುಕೊಂಡಿರುವ ನಾನು ಯಾವ ಕಾಲಕ್ಕೂ ತಡ ಮಾಡೋದು ತರವಲ್ಲ. ಈಗಲೇ ಲೋಕ ಸಂಚಾರಗೈದು ನನ್ನ ತಂದೆಯ ಪರಮ ಭಕ್ತರು ಯಾವ ಲೋಕದಲ್ಲಿ ತನ್ನ ಈ ಲೋಕದ ಯಾತ್ರೆಯನ್ನು ಮುಗಿಸಿ ಚಿತೆಗೆ ಆಹಾರವಾಗಿದ್ದಾರೆ ಅಂತ ನೋಡಿ ತಕ್ಷಣ ಅಲ್ಲಿಗೆ ಹೋಗಿ ಶುದ್ಧವಾದ ಬಸವನ್ನು ತಂದು ನನ್ನ ತಂದೆಗೆ ಒಪ್ಪಿಸಿ ಆ ಪ್ರೀತಿಗೆ ಪಾತ್ರನಾಗುವೆ. ಶಂಭೋ ಹರ ಹರ ಮಹಾದೇವ, ಶಂಭೋ ಹರ ಹರ ಮಹಾದೇವ. ತಂದೆ, ತಮ್ಮ ಆಜ್ಞೆಯಂತೆ ಲೋಕ ಸಂಚಾರಗೈದು ನಿಮಗೆ ಪ್ರಿಯವಾದ ಭಸ್ಮವನ್ನು ತಂದಿದ್ದೇನೆ. ಇದನ್ನು ಲೇಪಿಸಿಕೊಂಡು ನನ್ನನ್ನು ಪ್ರಾರ್ಥನೆ ಮಾಡಿ. ಮಗನೇ ಭಸ್ಮಾಸುರ, ಅಪ್ಪಣೆ ತಂದೆ. ನಿನ್ನ ಸೇವೋಮನ ಭಾವದಿಂದ ಮನಕ್ಕೆ ಸಂತೋಷವಾಯಿತು. ಯಾವ ಕಾಲಕ್ಕೂ ಕರ್ತವ್ಯಕ್ಕೆ ನಿನ್ನಿಂದ ದ್ರೋಹ ಬರೆಯದಿರಲಿ. ಇದೇ ನಿನ್ನ ತಂದೆ ತಾಯಿಗೆ ನೀನರ್ಪಿಸುವ ಮಹಾಭಕ್ತಿ ಕ್ರಿಯೆ. ಆಗಲಿ, ನಿಮ್ಮ ಮಾತನ್ನು ನಾನು ಶಿರಸಾವಹಿಸಿ ಪಾಲಿಸುವ ತಂದೆ. ಆದರೆ ತಂದೆ ಮಹಾದೇವ, ಏನು ಭಸ್ಮಾಸುರ? ನಮ್ಮಲ್ಲಿ ನನ್ನದೊಂದು ಪ್ರಾರ್ಥನೆ. ಏನದು? ಲೋಕ ಸಂಚಾರ ಕೈಯುವಾಗ ದೇಹಕ್ಕೆ ಆಯಾಸವಾದರೆ ವಿಶ್ರಾಂತಿ ಪಡೆಯಲು ವಿಶ್ರಾಂತಿ ಗೃಹವಿಲ್ಲ. ಹಸಿವು ಬಾಯಾರಿಕೆ ಆದಾಗ ವ್ಯವಸ್ಥೆವಿಲ್ಲ. ಈಗ ನೀವೇ ಅದರ ವ್ಯವಸ್ಥೆ ಮಾಡಬೇಕು ತಂದೆ. ವೀರ ಶೂರ ಸಮರ್ಪಕವಾದ ನಿನಗೆ ವಿಶ್ರಾಂತಿ ಗೃಹದ ಅಗತ್ಯವೇನಿದೆ? ಉದ್ದಕ್ಕೂ ಮರಗಳಿವೆ, ಉದ್ಯಾನವನಗಳಿವೆ. ಅಲ್ಲಿಯೇ ವಿಶ್ರಾಂತಿ ಪಡೆಯಬಹುದಲ್ಲ. ಮತ್ತೆ ಆಹಾರ, ಉದ್ದಕ್ಕೂ ಮರ ಫಲಹಕ್ಕಿಗೆ ಮಾಗಿ ಮೈ ತುಂಬಿದ ಹಣ್ಣು ಹಂಪಲಗಳಿವೆ. ಅವುಗಳನ್ನು ತಿಂದು ನಿನ್ನ ಹಸಿವನ್ನು ನೀಗಿಸಿಕೊ. ಹಳ್ಳ ಕೊಳ್ಳಗಳಿವೆ, ಅವುಗಳಲ್ಲಿ ನೀರು ಕುಡಿದು ನಿನ್ನ ದಾಹವನ್ನು ತೀರಿಸಿಕೊ. ಆಗಲಿ ತಂದೆ. ನನ್ನ ನಾನು ಜೀವನ ಬುದ್ಧಿ ಬೂದಿ ಹೊರಬೇಕೆ? ನನಗೆ ವಿಮಾನ ಮರ್ಯಾದೆ ಇಲ್ಲ. ನಾನಿರೋದು ಬೇಡ. ಈಗ ತಂದೆ ಬರಲಿ. ಯಾವ ಲೋಕದಲ್ಲಿ ಭಸ್ಮ ಸಿಗಲಿಲ್ಲ ಎಂದು ಸುಳ್ಳು ಹೇಳಿ ನನ್ನ ತಂದೆ ಭಕ್ತರು ಬೇಡಿದ ವರವನ್ನು ಕೊಡುವ ಮಹಾಕರುಣಾಕರ. ಅವನಿಂದ ಒಂದು ವರವನ್ನು ಕಳುತ್ತೇನೆ. ಬರಲಿ ನನ್ನ ತಂದೆ. ಮಗನೇ ಭಸ್ಮಾಸುರ, ಏನಿದು ವಿಚಿತ್ರ? ಪ್ರತಿ ಸರಿ ಭಸ್ಮ ತರಬೇಕಾದರೆ ಪ್ರಮುಖರಿಂದ ತರುತ್ತಿದ್ದೆ. ಏನಾಯ್ತು ಕಂದ? ನೀನು ಭಸ್ಮ ತರಲು ಹೋಗಲಿಲ್ಲವೇ? ಏನೆಂದು ಹೇಳಲಿ ತಂದೆ? ನಿಮಗೆ ಸಮರ್ಪಕವಾದ ಭಸ್ಮವು ಯಾವ ಲೋಕದಲ್ಲಿಯೂ ಸಿಗಲಿಲ್ಲ. ಅದಕ್ಕೆ ಹೀಗೆ ಬಂದಿರುವೆ. ಮಗನೇ ಭಸ್ಮಾಸುರ, ನಿನ್ನ ಮನದಲ್ಲಿ ಏನೋ ತಳಮಳ ಇದೆ. ಏನೆಂದು ಹೇಳು ಭಸ್ಮಾಸುರ. ತಂದೆ, ನೀವು ಭಕ್ತರು ಬೇಡಿದ್ದ ವರವನ್ನು ಕೊಡುವ ಮಹಾಕರುಣಾಕರ. ತಮ್ಮಲ್ಲಿ ನೀವು ಕಡ ಮಾಡಿದ್ದ ಕರುಣಿಸಿ ನಿಮ್ಮ ಕಂದನಿಗೊಂದು ವರ. ವರ ಬೇಕೆ ನಿನಗೆ? ನನ್ನಿಂದ ವರ ಬೇಕೆ? ಏನು ಬೇಕು ಕೇಳು ಭಸ್ಮಾಸುರ. ಯಾವ ಲೋಕದಲ್ಲಿ ಹುಡುಕಲು ಭಸ್ಮವೇ ಇಲ್ಲ. ಹಾಗಾಗಿ ನಾನು ಯಾತ್ರೆ ಮೇಲೆ ಕವಿಡುತ್ತೇನೋ ಅವ್ರು ಸುಟ್ಟಿ ಭಸ್ಮನಾಗಬೇಕು. ನನಗೆ ಅಂತ ವರವನ್ನು ದಯಪಾಲಿಸು ತಂದೆ. ಮಗನೇ ಭಸ್ಮಾಸುರ, ನಿನಗೆ ಈ ಹಸ್ತದ ವರವನ್ನು ನೀಡುತ್ತಿದ್ದೇನೆ. ನಾನಿನ್ನು ಸ್ವತಂತ್ರ.
ನನ್ನ ಮಗನಿಗೆ ತನ್ನ ಸೇವಕನಂತೆ ಕಂಡಿರುವ ನನ್ನ ತಂದೆಗೆ ಮೊದಲ ಪರೀಕ್ಷೆ. ಅಯ್ಯೋ ಬೇಡ ಭಸ್ಮಾಸುರ, ಬೇಡ. ಅಯ್ಯೋ ಬೇಡ ಭಸ್ಮಾಸುರ, ಬೇಡ. ಅಯ್ಯೋ ಬೇಡ ಭಸ್ಮಾಸುರ, ಬೇಡ. ಯಾಕೋ ಕೈಲಾಸಪತಿಯು ಈ ಕಡೆಗೆ ಒಳಗಚ್ಚರಲ್ಲ? ಯಾಕೆ ಜಗದೀಶ, ಏನಾಯ್ತು? ಅಯ್ಯೋ ಸೃಷ್ಟಿಕರ್ತನೆ, ಕಾಪಾಡು. ನಾರಾಯಣ ನನ್ನನ್ನು ಕಾಪಾಡು. ಶ್ರೀಹರಿ ನನ್ನನ್ನು ಕಾಪಾಡು. ಯಾಕೆ ಗೌರೀಶ ಅಂತ ಪ್ರಸಂಗ? ನನಗೇನಾದರೂ ಬಂತು? ತಪ್ಪು ಮಾಡಿದ ಮಗನಿಗೆ ಶಿಕ್ಷೆ ಕೊಟ್ಟೆಯಾ? ಇಲ್ಲ ನಾರಾಯಣ, ನನ್ನ ಮಗನೇ ನನಗೆ ಎದುರಾದನು. ಅಷ್ಟೇ ಅಲ್ಲ, ನನ್ನಿಂದಲೇ ಹೊರಪಡೆದು ನನಗೆ ಪರೀಕ್ಷೆ ಮಾಡುತ್ತಿದ್ದಾನೆ. ಅವನಿಂದ ಲೋಕಕ್ಕೆಲ್ಲ ಬೆಳಕುಂಟಾಗುತ್ತಿದೆ. ಹಾಗಾದರೆ ಇದಕ್ಕೆ ಒಂದೇ ದಾರಿ, ಅವನನ್ನು ಕೊಲ್ಲುವ ದಾರಿ. ಏನು, ನನ್ನ ಮಗನನ್ನು ಕೊಲ್ಲುತ್ತೀಯಾ? ಯಾಕೆ ತಪ್ಪಾಗುವುದೇ? ಅವನು ಮಾಡುತ್ತಿರುವುದು ಸರಿಯೇ? ಹಾಗಾದರೆ ಅವನನ್ನು ಕೊಲ್ಲುವುದೊಂದೇ ಇದಕ್ಕೆ ಮಾರ್ಗವೇ? ಹೌದು. ನಾವಿರುವ ಈ ದೂರದ ಕಾಡಿನಲ್ಲಿ ನೀನು ಪಟವೀಕ್ಷಕನಾಗು. ಮುಂದಿನ ವರ್ಷಲ್ಲ ನಾನು ನೋಡ್ಕೊಳ್ತೀನಿ. ಸರಿ, ನಮ್ಮ ಇಚ್ಛೆಯಂತೆ ಆಗಲಿ. ಈಗ ಭಸ್ಮಾಸುರ ಯಾರ ಮಾತಿಗೂ ಬಗ್ಗೋನಲ್ಲ. ಈಗ ಕೇವಲ ಒಂದು ಹೆಣ್ಣು ಮಾತ್ರ ಅವನನ್ನು ಕೊಲ್ಲಬಹುದು. ನಾನು ಈಗಿಂದೀಗಲೇ ಮೋಹಿನಿ ರೂಪ ತಾಳುತ್ತೇನೆ. ಯಾವ ಲೋಕದ ದೇವತೆ? ಇಂಥ ಸೌಂದರ್ಯ ಎಲ್ಲೂ ಕಂಡಿಲ್ಲಲ್ಲ. ನಿನ್ನ ಹೆಸರೇನು? ನನ್ನ ಹೆಸರು ಮೋಹಿನಿ. ಆಹಾ, ಸೌಂದರ್ಯಕ್ಕೆ ತಕ್ಕ ಹೆಸರು. ನೀನು ನನ್ನನ್ನು ಆಗುವೆಯಾ? ನಾನು ನಾಟ್ಯರಾಣಿ. ನನಗೆ ಒಂದು ಆಸೆ ಇದೆ. ನನ್ನ ಗಂಡನಿಗೆ ನಾಟ್ಯ ಬರಬೇಕು. ಅಂದರೆ ನಾನು ನಿಮ್ಮ ಆಗುವೆ. ನಟರಾಜನ ಮಗ ನಾನು. ನನಗೆ ನಾಟ್ಯ ಬರೋದಿಲ್ಲವೇ? ಅದು ಏನು, ಶುರು ಆಗಲಿ. ಮರುಶಂಕರ, ಮರುಶಂಕರ, ಎಲ್ಲಿದ್ದೀಯ ಮರುಶಂಕರ? ಇವತ್ತಿನಿಂದ ಕಷ್ಟವೆಲ್ಲ ಕಡಿದುವುದು. ಎಲ್ಲಿದ್ದೀಯ? ಹೊರಗೆ ಬಾ ಮರುಶಂಕರ. ಈಗಲಾದರೂ ನಿನಗೆ ನೆಮ್ಮದಿ ಸಿಕ್ಕಿತೆ ಮರುಶಂಕರ? ನನಗಷ್ಟೇ ಅಲ್ಲ ನಾರಾಯಣ, ಸಕಲ ಲೋಕಕ್ಕೆ ನೆಮ್ಮದಿ ಸಿಕ್ಕಿತು. ಇನ್ನು ಮುಂದೆ ತಾವುಗಳೆಲ್ಲ ನೋವನ್ನು ಮರೆತು ಪ್ರಾಯಶ್ಚಿತ್ತವಾಗಿ ಕಾಲ ಕಳೆಯಿರಿ. ಮುಂದಿನ ಹಂತ, ಇಲ್ಲಿವರೆಗೂ ನಡೆಯುವಂತಹ ಸ್ಕಿಟ್ಗಳಲ್ಲಿ ಯಾರು ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಅವರಿಗೆ ಬಹುಮಾನ ಕೊಟ್ಟು ನೀಡಲಾಗುವುದು. ಮೊದಲನೇ ಪ್ರೈಸ್, ಎರಡನೇ ಪ್ರೈಸ್ ಹಾಗೂ ಮೂರನೇ ಪ್ರೈಸ್. ಉಳಿದವರಿಗೂ ಕೂಡ ಸಮಾಧಾನಕರ ಬಹುಮಾನ ಕೂಡ ನೀಡಲಾಗುತ್ತದೆ ಹಾಗೂ ಸರ್ಟಿಫಿಕೇಟ್ ವಿತರಣೆ ಮಾಡಲಾಗುತ್ತದೆ. ಅಲ್ಲಿವರೆಗೂ ಎಲ್ಲ ಪಾಲಕರಲ್ಲಿ ವಿನಂತಿ, ದಯವಿಟ್ಟು ಊಟದ ವ್ಯವಸ್ಥೆ ಮಾಡಿದೆ. ತಾವು ಹೋಗಿ ಊಟವನ್ನು ಮುಗಿಸ್ಕೊಂಡು ಬರುವವರೆಗೂ ನಿರ್ಣಾಯಕರು ತಮ್ಮ ನಿರ್ಣಯವನ್ನು ವ್ಯಕ್ತಪಡಿಸ್ತಾರೆ. ಎಲ್ರಿಗೂ ನಮಸ್ಕಾರ. ಈಗ ಹೋಗಿ ಊಟ ಮುಗಿಸ್ಕೊಂಡು ಬರ್ಬೋದು. ಆಟೋ ಆಟೋ
ಡ್ರಾಮಾ ಧಮಾಕ ಜೂನಿಯರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ವಜ್ಞ ಶಿಕ್ಷಣ ಸಂಸ್ಥೆ ಕಲಬುರಗಿ. ಡ್ರಾಮಾ ಧಮಾಕ ಜೂನಿಯರ್ಸ್ ಇನ್ನು ಮುಂದೆ ನಮ್ದೇ ಹವಾ. ಜೂನಿಯರ್ಸ್ ಜೂನಿಯರ್ಸ್